ರಾಜ್ಯಪಾಲರ ನಡೆ ವಿರುದ್ಧವಾಗಿ ಎಚ್.ಕೆ. ಪಾಟೀಲ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರು ಸಂವಿಧಾನದ ಉಲ್ಲಂಘನೆ ಮಾಡಿದ್ದಾರೆ. 176 ಸಬ್ ಕ್ಲಾಸ್ 1 ಈ ನಿಯಮದ ಉಲ್ಲಂಘನೆ ಆಗಿದೆ. ಇಲ್ಲಿ ಇದನ್ನು ಅವರು ಭಾಷಣ ಮಾಡಬೇಕಾಗಿತ್ತು, ಇರಬೇಕಾಗಿತ್ತು, ವರದಿ ಓದಬೇಕಾಗಿತ್ತು. ಅವರು ಇದನ್ನು ಯಾರೂ ಕೂಡ ಮನ್ನಿಸುವುದಕ್ಕೆ ಸಾಧ್ಯನೇ ಇಲ್ಲ. ನಾವು ನಮ್ಮ ನೀತಿಗಳನ್ನು ಗವರ್ನರ್ ಮೂಲಕ ತಿಳಿಸ್ಬಿಡ್ತೀವಿ. ಇಷ್ಟೊಂದು ಜನ ಮಾತಾಡೋಕ್ಕಾಗುತ್ತೇನ್ರಿ? ಮೆಲ್ಲರ ಒಂದು ರೆಪ್ರೆಸೆಂಟೇಟಿವ್ ರೀತಿಯಲ್ಲಿ ಕ್ಯಾಬಿನೆಟ್ ಸಮಿತಿಯ ಒಂದು ರೆಪ್ರೆಸೆಂಟೇಟಿವ್ ಆಗಿ, ಪ್ರತಿನಿಧಿಯಾಗಿ ಅವರೊಬ್ಬರು ಅದನ್ನು ಮಾತಾಡ್ತಾರೆ, ಅದು ತಿಳಿಸ್ತಾರೆ. ಒಂದು ವರದಿ ಅದು ಒಂಥರ ಮುನ್ಸೂಚನೆ, ಒಂಥರ ದಿಕ್ಸೂಚಿ, ಅದು ಆ ರೀತಿ ಇರುತ್ತೆ. ಇದನ್ನು ಯಾಕೆ ಇವರು ಓದ್ದೆ ಈ ಥರ ಹೋಗಿದ್ದಾರೆ? ಇವರು ನಮ್ಮ ಜನರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಕೇಂದ್ರಕ್ಕೆ ನಾವು ರಾಜ್ಯಪಾಲರ ಮೂಲಕ ತಿಳಿಸ್ತಾ ಇದ್ದೀವಿ. ಹಾಗಾಗಿ ನಾವು ಅದನ್ನು ಬರಕೊಟ್ಟಿದ್ದವು. ಕ್ಯಾಬಿನೆಟ್ನಲ್ಲಿ ಏನು ನಿರ್ಧಾರ ಆಗಿ ಏನು ವರದಿ ರೆಡಿಯಾಗಿತ್ತೋ ಅದನ್ನು ನಾವು ಕೈಗೆ ನಾವು ಕೊಟ್ಟಿದ್ದೀವಿ. ಇದರಲ್ಲಿ ಯಾರ್ದಾನ ವೈಯಕ್ತಿಕ ಆಸಕ್ತಿ ಬರೋಕ್ಕೆ ಸಾಧ್ಯನಾ? ಇದರಲ್ಲಿ ಪರ್ಸ್ನಲ್ ವಿಚಾರ ಏನಾದರೂ ಬರೋಕ್ಕೆ ಸಾಧ್ಯ ಏನ್ರಿ? ರಾಜ್ಯದ ವಿಚಾರ ಇದು. ಅದನ್ನು ರಾಜ್ಯಪಾಲರು ಯಾಕೆ ತಿರಸ್ಕರಿಸಿದ್ರು, ಹೇಗೆ ತಿರಸ್ಕರಿಸಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಇದೇ ವೇಳೆ ಬಿಜೆಪಿ ಆರೋಪಗಳಿಗೂ ಕೂಡ ಎಚ್.ಕೆ. ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ನಾನು ರಾಜ್ಯಪಾಲರ ಹಿಂದೆ ಹೋಗಿದ್ದು, ಮುಖ್ಯಮಂತ್ರಿಗಳು ಹೋಗ್ತಾ ಇದ್ರು, ಅವರನ್ನು ಬಿಡೋಕೆ ಹೋಗಿದ್ದು, ಅದಕ್ಕೆ ನನ್ನ ಮೇಲೆ ಅಶೋಕಾರೋಪ ಮಾಡಿದ್ರು ಅಂತ ಅನಿಸುತ್ತೆ. ನಾವು ನಮ್ಮ ಕೆಲಸವನ್ನು ಮಾಡಿದ್ದೇವೆ ಅಂತ ಹೇಳಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. 176 ಪ್ರಕಾರ ಗವರ್ನರ್ ಶಾಲ್ ಅಡ್ರೆಸ್ ಹಿ ಶಾಲ್ ಕಮ್ ಅಂಡ್ ಗೋ ಅಲ್ರಿ. ಭಾಳ ಬಂದು ತಿಳ್ಕೊಂಡ್ಬಿಟ್ಟಾರೆ. ಇಫ್ ಹಿ ಕಮ್ಸ್ ಲೇಸ್ ಇಟ್, ಹಿಂದಕ್ಕಾಗಿರ್ಬೋದು. ಬಟ್ ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಿ ಕಾನ್ಸ್ಟಿಟ್ಯೂಷನ್, ದ ಸ್ಟ್ರೆಂತ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ದಿ ವಿಶಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅದನ್ನು ಮಾತಾಡುವಾಗ ಹಿಂದಾಗಿತ್ತು ಅಂತ ಹೇಳಿ ಕೂತ್ರ ಆಗೋದಿಲ್ಲ. ಅದು ಇದರ ಪ್ರಕಾರ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನೀಡಿರ್ತಕ್ಕಂಥ ನಿರ್ಣಯಗಳಿರಲಿ, ಹೈಕೋರ್ಟ್ಗಳಲ್ಲಿ ನೀಡಿರ್ತಕ್ಕಂಥ ನಿರ್ಣಯಗಳಿರಲಿ, ಲೋಕಸಭೆಯಲ್ಲಿ ರಾಜ್ಯಪಾಲರ ಭಾಷಣಗಳನ್ನು ಉಲ್ಲೇಖಿಸಿ ಏನು ಹೋಮ್ ಮಿನಿಸ್ಟ್ರು ತಮ್ಮ ಹೇಳಿಕೆಗಳನ್ನು ಲೋಕಸಭೆಯಲ್ಲಿ ಮಾಡಿದ್ದಾರೆ, ಅವು ಇರಲಿ, ಅವೆಲ್ಲವುಗಳನ್ನು ಗಮನಕ್ಕೆ ತಗೋಬೇಕಲ್ಲ. ನಾನು ಕೇಳ್ತೀನಿ, 176(1) ಪ್ರಕಾರ ಮಾನ್ಯ ರಾಜ್ಯಪಾಲರು ಏನು